ನನಗೆ ವೈರಿಗಳಿದ್ರೆ ರಾಜಕಾರಣದಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯ. ಮಾಧ್ಯಮದವರು ನಮ್ಮನ್ನು ಟೀಕೆ ಮಾಡಲಿಲ್ಲ ಅಂತಂದರೆ ನಾವು ಎಚ್ಚರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕರಾಂಗ, ದೀಸ್ ಆರ್ ದಿ 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಅದನ್ನು ಇವರು ಚಾಲನೆ ಮಾಡಲೇಬೇಕು. ನಾವು ಇನ್ಯಾರು ತಪ್ಪು ಮಾಡಿದ್ರೆ ನೀವು ಟೀಕೆ ಮಾಡಲೇಬೇಕು. ತಿರ್ಗಾ ನೀವು ಟೀಕೆ ಮಾಡೋಕ್ಕೆ ಅವರ ಆಹಾರ ಕೊಡಬೇಕು. ಅವರ ಆಹಾರ ಕೊಡೋ ಜೊತೆಗೆ ಇನ್ನಿಬ್ಬರು ಸರಿ ಇಲ್ಲ ಅಂತಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜುಡಿಷಿಯರಿ ಮತ್ತು ಲೆಜಿಸ್ಲೇಟರ್ ಇಬ್ಬರು ಒಂದಕ್ಕೊಂದು ಮಕ ನೋಡ್ತಾ ಇದೆ. ಇಲ್ಲಿ ನಾವಿಬ್ಬರು ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಪೇಪರ್ ಅವ್ರು ಬರೆದ ತಕ್ಷಣ ಅವ್ರು ನೋಡಿ ಕೊನೆಗೆ ಅವರೇ ಸೆಲ್ಫ್ ಕೇಸ್ ತಗೊಬಿಡ್ತಾರೆ, ಸುವಮೋಟ ಕೇಸ್ ತಗೊಬಿಡ್ತಾರೆ. ಸೊ ಹಂಗೆ ಈ ಜೈಲು ನೋಡಿದ್ದೀವಿ, ಬೇಲು ನೋಡಿದ್ದೀವಿ. ನಾನು ಕಳಿಸಿದ್ರು ಜೈಲಿಗೆ, ನಾನು ಹೋದೆ. ನಾ ಜೈಲಿಂದ ಬೀಚೆ ಬಂದಾಗ ಜನ ಬಂದು ಓಹೋ ಇವನು ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾಯಿದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳಿಸಿದ್ರು, ಅವ್ರಿಗೂ ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನು ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅವ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನೇನು ತಪ್ಪು ಮಾಡಿದರೆ ನಾನು ಅಲ್ಲೇ ಪರ್ಮನೆಂಟಾಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂಥವರೆಲ್ಲ ಸೇರಿ ಈ ಡಿ.ಕೆ. ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ ಆ ತಾಯಂದಿರೆಲ್ಲ ಕರ್ಕೊಂಡೋಕ್ಕೆ ಗುರು ಹಿರಿಯರು, ಮಠಾಧೀಶರು, ಇವತ್ತು ಮಠಾಧೀಶರು ಎಲ್ಲ ಬೇಕಾದಷ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾರೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ಪವರ್ ಕಮ್ಸ್ ಫಾರ್ 2 things: ಟು ಮೇಕ್ ಮೋರ್ ಫ್ರೆಂಡ್ಸ್, ಟು ಮೇಕ್ ಮೋರ್ ಎನಿಮೀಸ್. ಐ ವಾಂಟ್ ಟು ಮೇಕ್ ಮೋರ್ ಫ್ರೆಂಡ್ಸ್. ಐ ವಾಂಟ್ ಹೆಲ್ಪ್ ಎವ್ರಿ ಒನ್. ವಾಟ್ ಈಸ್ ಪರ್ಮನೆಂಟ್ ಇನ್ ಲೈಫ್? ನಥಿಂಗ್ ಇಸ್ ಪರ್ಮನೆಂಟ್ ಲೈಫ್. ದುಡ್ಡು ನೋಡಿದ್ದೀವಿ, ಅಧಿಕಾರ ನೋಡಿದ್ದೀವಿ. ತಮಗೂ ಗೊತ್ತಿದೆ, ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ದವನು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗೆ ಮಂತ್ರಿ ಆದವನು ನಾನು. ಐ ಹ್ಯಾವ್ ಸೀನ್ ಮನಿ ಇನ್ ಮೈ ಲೈಫ್. ಎಷ್ಟೋ ಜನ ನೀನು ಯಾಕೆ ಇಷ್ಟು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ, ಇರೋದನ್ನ ಡಿಕ್ಲೇರ್ ಮಾಡ್ಕೊಳಕ್ಕೇನು, ಯಾಕೆ ಮುಚ್ಚಿಡಬೇಕು? ಯಾರು ಏನು ಬೇಕಾದ್ರೆ ಹಾಕೊಳ್ಳಿ, ಏನು ಬೇಕಾದ್ರೆ ಕೇಸ್ ಹಾಕೊಳ್ಳಿ. ವೆನ್ ಮೈ ಹಾರ್ಟ್ ಈಸ್ ಕ್ಲಿಯರ್. ನಾನು ಯಾರಿಗೂ ಒತ್ತಡಕ್ಕೂ ನಾನೇನು ಮಣಿಬಾಕಬೇಕಲ್ಲ. ಐ ವಿಲ್ ಗೋ ಬೈ ಮೈ ಕಾನ್ಷಿಯಸ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅನ್ನೋದು ಇರಬೇಕಲ್ಲ. ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. ನಾನು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನಗೆ ಅನೇಕ ವಿಚಾರಗಳಿದೆ, ಕಲ್ಪನೆಗಳಿದೆ. ಐ ನೋ ದಟ್ ಎವ್ರಿಥಿಂಗ್ ಕಾಂಟ್ ಬಿ. ಅವತ್ತೇ ನಾನು ಫಸ್ಟ್ ದಿನ ಮಂತ್ರಿ ಆದ ದಿನನೇ ಬಂಗಾರಪ್ಪನವ್ರಿಗೆ ಹೇಳಿದೆ. ನಾನೇ ಕೂತ್ಕೊಂಡು ನಾನು ಧರ್ಮಸಿಂಗ್ದವರೇ ಪೋರ್ಟ್ಫೋಲಿಯೋ ಬರೆದಿದ್ದೆ ಅವತ್ತು ಕಾಲ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ ಬಂಗಾರಪ್ಪ ಅವತ್ತಿನ ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ S.M. ಕೃಷ್ಣ. ಅದು ಬೇರೆ ವಿಚಾರ. ಬಟ್ ಆವತ್ತೇ ಹೇಳಿದೆ, ನೀವು ಎಷ್ಟು ದಿನ ಇರ್ತೀರ, ಐ ಆಮ್ ಸೋ ಹ್ಯಾಪಿ ದಟ್ ವಾಟ್ ಎವರ್. ನನಗೆ ಉಲ್ಕಾಯ ಮಂತ್ರಿ ಕೊಟ್ಬಿಡಿ ಸ್ವಾಮಿ ಅಂತ ಅಂದೆ. ನನಗೆ ಜೈಲು ಮಂತ್ರಿ ಕೊಟ್ಟರು. ಆಮೇಲೆ ಧರ್ಮಸಿಂಗ್ ಅವರು ಲಾಸ್ಟಲ್ಲಿ ಅವ್ರ ಹತ್ರ ಇದ್ದು ತೆಗೆದುಬಿಟ್ಟು ಜೈಲು ಮಂತ್ರಿ ಕೊಟ್ಟರು. ಆಗ ಹೇಳಿದ್ರು, ಡಿ.ಕೆ. ನಾನು ಜೈಲು ಮಂತ್ರಿ ಆಗಿದ್ದೆ, ನಾನು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನೀನು ಒಂದಿನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಅವರು ನನಗೆ ಕೊಟ್ಟರು. ಇದು ಬಂಗಾರಪ್ಪ. ಇಟ್ ಈಸ್ ಇನ್ ಹಿಸ್ಟ್ರಿ. ನನಗೇನು ಅವಮಾನ ಏನಿಲ್ಲ. ಅವ್ರ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟು ನನಗೆ ಐ ಆಮ್ ಸೋ ಹ್ಯಾಪಿ. ಜೈಲು ಮಂತ್ರಿ ಚಿಕ್ಕ ಖಾತೆ ಅಂತ ಏನು ನನಗೇನು ಅನಿಸ್ಲಿಲ್ಲ. ನನಗೆ ಎಂತೆಂಥವ್ರು, ದೇವರಾಜ ಅರಸು, ಬೇರೆ ಬೇರೆಲ್ಲ ಇದ್ದರು. ಸೋಮಣ್ಣನೇ ಇದ್ದರು. ಈಗ ಸೋಮಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಜೈಲು ಮಿನಿಸ್ಟರ್ ಆಗಿದ್ದರು. ಹಂಗೆ ವಾಟ್ ಈಸ್ ದೇರ್ ಟು ಸರ್ವ್? ನಾವೆಲ್ಲ ಇಲ್ಲಿಗೆ ಬಂದಿರೋದು ಎಂತಕ್ಕೆ? ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾಳೆ ನೀವು ಇಲ್ಲೆಲ್ಲ ಬಂದು ಕೂತ್ಕೊಳ್ಬೋದು, ನಾವು ಅಲ್ಲಿ ಬಂದು ಕೂತ್ಕೊಳ್ಬೋದು. ನಿಮ್ಮಲ್ಲಿರೋರು ಎಷ್ಟೋ ಜನ, 5-6 ಜನ, ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್. ನಥಿಂಗ್ ಈಸ್ ಪಾಸಿಬಲ್. ಪಾಲಿಟಿಕ್ಸಲ್ಲಿ 49 ಬಿಕಮ್ 0, 51 ಬಿಕಮ್ಸ್ 100. ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾರು ಪರ್ಮನೆಂಟು? ಈಗ ನಮ್ಮಲ್ಲೇ 50% ಈಗೆಲ್ಲ ದಳದಿಂದ ಬಂದವರೆಲ್ಲ ನಮ್ಮಲ್ಲಿ ಮಂತ್ರಿಗಳಾಗುತ್ತವೆ. ಈಗ ಕಾಂಗ್ರೆಸ್ಸಲ್ಲಿ ಇದ್ದವರೆಲ್ಲ BJPಲಿ ಮಂತ್ರಿ ಆಗೋದು. ಪಾಪ BJPಲಿ ಕಷ್ಟಪಟ್ಟವರೆಲ್ಲ ಬಾಯರಿದ್ದರು, ಕಾಂಗ್ರೆಸ್ ಅವರೆಲ್ಲ ಅಂಧರಾಗೋಗಿದ್ರು. ಏನು ಮಾಡೋಕ್ಕಾಗಲ್ಲ. 10-12 ಸರಿ 3-4 ಜನ ಬಿಟ್ಬಿಟ್ಟು ಇನ್ಯಾರು ಮಿಕ್ಕಿದೆಲ್ಲ ಸೋತೋಗ್ಬಿಟ್ರು. ಈಗ ಲಾಸ್ಟ್ ಎಲೆಕ್ಷನ್ನು ಯಡಿಯೂರಪ್ಪ ಬರ್ಬೇಕಾದ್ರೆ ನೋಡಿ, ಇವರೇ ಇದೇ ನಮ್ಮ ಇವನು ನರೇಂದ್ರ ಸ್ವಾಮಿ, ಇನ್ಯಾರು ಒಂದು 3-4 ಜನ, ಇವರೆಲ್ಲ ಸೇರ್ಕೊಂಡೇ ತಾನೇ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು. ತಂಗಡಿ, ಶಿವರಾಜು, ಗೂಳಟ್ಟಿ ಶೇಖರು, ಸುಧಾಕರ್, ಇವರೆಲ್ಲ ಸೇರ್ಕೊಂಡು ಆಗ ಮಾಡಿದ್ರು. ವೆಂಕಟರಮಣಪ್ಪ ಎಲ್ಲ ಬಂದು ಮಾಡಿದ್ರು. ಮೊನ್ನೆ ಬಂಗಾರಪ್ಪನವ್ರ ಮಾಡಿದ್ಯಾರು? ಈ ಸುಧಾಕರು, ಇದು ನಮ್ಮ MTB ನಾಗರಾಜು, ಸೋಮಶೇಖರು, ನಮ್ಮ ಇವರು ಎಲ್ಲ ಸೇರ್ಕೊಂಡು ಮಾಡಿಕೊಂಡ್ರು. ಇದು ಎಲ್ಲ ಸೇರಿ ಆನಂದ್ ಸಿಂಗ್ ಎಲ್ಲ ಇದನ್ನ ಇಸ್ಪೀಟ್ ಕಾರ್ಡ್ಗೆ ಶಫಲ್ ಆದಂಗೆ ರಾಜಕೀಯದಲ್ಲಿ ಎಲ್ಲ ಕೂಡ ಆಗ್ತದೆ. ಈಗ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್, ನೀವು ಅಲ್ಲೋಗಿ ಈಗ ನಮ್ಗೆ ವಿರೋಧ ಪಕ್ಷದ ನಾಯಕರು, ಈಗ ನೀವೇನು ಹೇಳ್ತಾರೆ ನಾವು ಬಯಸ್ಕೋಬೇಕು. ನಮ್ಮ ಹೊರಟ್ಟಿ ಸಾಹೇಬರು ಅವ್ರದ್ದು ಇಂಡಿಪೆಂಡೆಂಟ್ ನೋಡಿದ್ರು, ದಳ ನೋಡಿದ್ರು, BJP ನೋಡಿದ್ರು, ಈಗ ಮೇಲ್ಗಡೆ ನಾನ್ ಪಾರ್ಟಿ ನೋಡಿದ್ರು. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್.
ಅಲ್ಟಿಮೇಟ್ಲಿ ಹ್ಯುಮ್ಯಾನಿಟಿ. ನಮ್ಮ ಗುರುಗಳು, ನಾನು ಒಕ್ಕಲಿಗ ಆದರೂ ಕೂಡ ನನ್ನ ಗುರುಗಳು ರಂಭಾಪುರಿ ಶ್ರೀಗಳು, ಅವರಿಲ್ಲ ಇವತ್ತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಂದೇಶಗಳು. ಐ ಲವ್ ಹ್ಯುಮ್ಯಾನಿಟಿ, ಹ್ಯೂಮನ್ ರಿಲೇಷನ್ಶಿಪ್ ನಿಮ್ಮ ಹೃದಯ ಗೆದ್ದಬೇಕು. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಯು ಆರ್ ವಿಕ್ಟೋರಿಯಸ್ ಅಂತ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್, ಯೂಸ್ ಯುವರ್ ಹಾರ್ಟ್. ಮೈ ಹಾರ್ಟ್ ಈಸ್ ದೇರ್, ಯು ಕ್ಯಾನ್ ಕಂಟ್ರೋಲ್ ಮೀ, you can love me, I am ready to love you, let us all work together. Ultimately the state is important. ಇವತ್ತು ನನ್ನ ಫ್ರೆಂಡು, ಬೇರೆ ದಿನಕ್ಕೆ ಬರ್ತೀನಿ, ಟುಡೇ ಮೈ ಯಂಗ್ ಫ್ರೆಂಡ್ ವಾಸ್ ಎ ಶಿಷ್ಯರ್ ಫ್ರಮ್ ಕಾಲೇಜು. ಇವನು ಎಲೆಕ್ಷನ್ಗೆ ಹೋಗಿದ್ದೆ, ಹೋದ ತಕ್ಷಣ ಒಂದು ಕುದುರೆ ಇಟ್ಕೊಬಿಟ್ಟಿದ್ದ ಇವನು ಸಲೀಮ್. ಓ ಸಾರಿ ಚೇರ್ಮನ್ರೆ, ಕುದುರೆ ಮೇಲೆ ಬರ್ತಾ ಇದ್ದಾನೆ ಕಾಲೇಜ್ ಹತ್ರ. ನಾನು ಇವ್ನು ಕಾಲೇಜ್ ಎಲೆಕ್ಷನ್ಗೆ ಹೋದೆ, ನೋಡಿದೆ ಕುದುರೆ ಮೇಲೆ ಕೋಟ್ ಗೀಟ್ ಹಾಕೊಂಡು ಬರ್ತಾ ಇದ್ದಾನೆ, ಕೈಯಲ್ಲಿ ಒಂದು ಹೂವು ಹಿಡ್ಕೊಬಿಟ್ಟಿದ್ದಾನೆ. ಎಲ್ಲರೂ ಬಂದವ್ರಿಗೆಲ್ಲ ಹೂವು ಕೊಡ್ತಾ ಇದ್ದಾನೆ, ರೋಸ್ ಇಟ್ಟು ಕೊಡ್ತಾ ಇದ್ದಾನೆ. ಏನೇ ಹುಡುಗಿರು ರೋಸ್ ಇಟ್ಟು ಕೊಡ್ಬೋದು, ನೀವು ಎಲ್ಲರಿಗೂ ಕೊಡ್ತಾ ಇದ್ದಿಲ್ಲ ಅಂತ ಹೇಳಿದೆ. ಆಮೇಲೆ ಎಲೆಕ್ಷನ್ ಗೆದ್ದ. ಟುಡೇ ಐ ಆಮ್ ಸೋ ಪ್ರೌಡ್, ಹಿ ಹಸ್ ಬಿಕಮ್ ದಿ ಚೇರ್ಮನ್ ಆಯಿತು ಅಂದ ತಕ್ಷಣ ನಿಂದು ರಾಜಕಾರಣ ಇಲ್ಲಿಗೆ ಅಂತಲ್ಲ. ಎಸ್ ಎಂ ಕೃಷ್ಣ ಅವರು ಇಲ್ಲೇ ಕೂತಿದ್ರು, ವೀರಪ್ಪ ಇವರು ನಮ್ಮ ಶೆಟ್ಟರ್ ಸಾಹೇಬರು ಇಲ್ಲೇ ಕೂತಿದ್ರು. ದೇ ಬೋತ್ ಬಿಕಮ್ ದಿ ಚೀಫ್ ಮಿನಿಸ್ಟರ್. ಹಣೆ ಬರ ಯಾರಿಗೂ ಹೇಳೋಕ್ಕಾಗಲ್ಲ. ನೀವು ತಿರ್ಗಾ ಇಲ್ಲಿಗೆ ಮುಗಿದೋಯ್ತು ಅಂತ ಸ್ಟಿಲ್ ಯು ಆರ್ ವೆರಿ ಯಂಗ್ ಮ್ಯಾನ್. ಅವರೇನೋ ಸೀನಿಯರ್ ಸಿಟಿಸನ್ ಅಂತ ಹೇಳ್ತಿರೋ. ಪಾಲಿಟಿಕ್ಸಲ್ಲಿ ನೋಡ್ತಾ ಇದ್ದೀರಲ್ಲ, ದೇವೇಗೌಡರು ಆದರೂ ಇವತ್ತು ಹೋರಾಟ ಹೆಂಗೆ ಮಾಡ್ತಾ ಇದ್ದಾರಂತ. ಛಲ ಇರಬೇಕು. ನಾನು ಅಗ್ರೀಸ್ ದೇವೇಗೌಡರು ಛಲ. ನಾನು ಅಸೆಂಬ್ಲಿಲಿ ಹೇಳಿದ್ದೆ, ಯಶಸ್ಸು ಕಾಣಬೇಕಾದ್ರೆ ಅಧ್ಯಕ್ಷರೇ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಟ್ಟಿರ್ತೀವಿ. ಯಾಕೆ ಅಂತ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆಲ್ಲರಿಗೂ ಕೂಡ. ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡೆ ನೋಡಿದ್ರಿ. ನಾನು ಅವ್ರಿಗೆ ನೋಡ್ಸ್ಬಿಟ್ಟು ಏನ್ ಹೇಳ್ತಾರೆ, ವಿದುರನ ನೀತಿ ಅಂತ ಹೇಳಿದೆ. ವಿದುರನ ನೀತಿ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನಿಮ್ದು ಯಾವ್ದು ನೀತಿ? ಅವ್ನ ಬೇಸಿಕ್ ಪ್ರಿನ್ಸಿಪಲ್. ನಿಮ್ದು ಯಾವ್ದು ನೀತಿ? ಧರ್ಮರಾಯನ ಧರ್ಮತ್ವ. ನಂದು ಧರ್ಮರಾಯನ ಧರ್ಮತ್ವ, ದಾನಶೂರ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ನಮ್ಮ ಪೂಜಾರ್ ನನ್ನ ಪರ್ಸನಲ್ ಫ್ರೆಂಡ್, ಅವರು ನಗ್ತಾ ಇದ್ದಾರೆ ಖುಷಿಗೆ. ಸೊ ಹಂಗೆ ಅಧ್ಯಕ್ಷರೇ, ಇವತ್ತು ವಿಧಾನ ಪರಿಷತ್ನಲ್ಲಿ ನಾವೆಲ್ಲ ಇದ್ದೀವಿ. ತಾವೆಲ್ಲ ಇತಿಹಾಸ ಬಗ್ಗೆ ಹೇಳಿದ್ರಿ. ಎಸ್, ದಿಸ್ ಇಸ್ ಹೌಸ್. ನನಗೆ ಅಧ್ಯಕ್ಷರೇ, ಐ ವಾಂಟ್ ಯುವರ್ ಕೋಪರೇಷನ್, ಐ ವಾಂಟ್ ದೇರ್ ಕೋಪರೇಷನ್. ನಮ್ಮ ಕನಸುಗಳು ಇರಬೇಕು. ಈಗ ಇವ್ರು ಯಾರು ಮಾಡಿದ್ದು, ಯಾರು ಎಷ್ಟೋ ಜನ ಇಲ್ವಲ್ಲ, ಆದರೆ ಇವ್ರು ಸಾಕ್ಷಿ ಗುಡ್ಡೆಗಳು ಉಳ್ಕೊಂಡಿದ್ಯಲ್ಲ. ಈಗ ನಾನು ದೇವೇಗೌಡರು ಸಾಕ್ಷಿ ಗುಡ್ಡೆನ ಯಾರು ಬದಲಾಯಿಸಕ್ಕಾಗ್ತದ? ರಾಮಕೃಷ್ಣ ಹೆಗಡೆ ಅವರ ಆಳ್ವಿತನ, ವೀರೇಂದ್ರ ಪಾಟೀಲ್ ಆಳ್ವಿತನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಇಂಪಾಸಿಬಲ್. ನಿಜಲಿಂಗಪ್ಪನವರು ಬೇಕಾದಷ್ಟು ಟೀಕೆಗೆ ಬಂದರು. ಹನುಮಂತಯ್ಯನವರು ಇದನ್ನು ಬಿಟ್ಟು ಹೋದ್ರು. ಈ ಕುಡ್ ನಾಟ್ ಸಿಟ್ ಹಿಯರ್ ಇನ್ ದಿಸ್ ಓನ್ ಹೌಸ್. ದಿ ಹಿಸ್ಟ್ರಿ ಟೆಲ್ಸ್ ದಟ್ ಯು ಕಾಂಟ್ ಸಿಟ್. ಇದು ಕೃಷ್ಣ ಸಾಹೇಬರು ವಿಕಾಸೌಧ ಕಟ್ಟಿದ್ರು, ಸ್ಟಿಲ್ ಯು ಕಾಂಟ್. ನನಗೆ ನಮ್ಮ ಇವರೊಂದು ಲೆಟರ್ ಕೊಟ್ಟರು ಈಗ ನನಗೆ, ಕೃಷ್ಣ ಅವ್ರದ್ದು ಪ್ರತಿಮೆನ ಅಲ್ಲಿ ಇಡಬೇಕು ಅಂತ. ನಾವು ಅದನ್ನು ಮಾಡ್ಬೇಕಾದ್ರೆ ಅಲ್ಲೊಂದು ಜಾಗ ಇಟ್ಟಿದ್ದೀವಿ, ನಿಮ್ಗಿನ್ನ ಗೊತ್ತಿಲ್ಲ. ಅದನ್ನು ಮಾಡ್ಬೇಕಾದ್ರೆ ಪ್ಲಾನ್ ಹಾಕಿ, ಇದು ಯಾರು ಕಟ್ತಾರೆ ಅದದ್ದು ಒಂದು ಅವ್ರ ಪ್ರತಿಮೆ ಮುಂದಿನ ಕಾಲದಲ್ಲಿ ಇರಬೇಕು ಅಂತ ನೀವೇನೋ ಹೇಳ್ತಾ ಇದ್ದೀರಿ. ಡೋಂಟ್ ಮಿಕ್ಸ್ ನೌ ಟುಡೇ. ನಾನು ಆಗ ಅವ್ರು ಸತ್ತಂತ ನಾನು ಇವತ್ತು ಅವ್ರ ಸಂಬಂಧ ಇರ್ಬೋದು, ಬೀಗ್ತನ ಇರ್ಬೋದು, ನನಗೂ ಬಟ್ ಐ ನೋ ಆಸ್ ಎ ಒಬ್ಬ ಅವರ ಅನುಯಾಯಿಯಾಗಿ ನಾನು ಏನಂದ್ರೆ ನನಗೆ ಗೊತ್ತಿದೆ. ಬಟ್ ಈಸ್ ಅ ಚೀಫ್ ಮಿನಿಸ್ಟರ್. ನಮ್ಮ ಬೆಂಗಳೂರಿಗೆ IT, BT, ಎಂಪ್ಲಾಯ್ಮೆಂಟು ಇಷ್ಟೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಕೃಷ್ಣಾಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕುಮಾರಸ್ವಾಮಿ ಅವರ ದೊಡ್ಡ ಪ್ಲ್ಯಾನ್ ಇತ್ತಲ್ಲ, ರಿಂಗ್ ರೋಡ್ ತರಬೇಕು, ಇದನ್ನು ಮಾಡಬೇಕು, ರಾತ್ರಿ ಹೊತ್ತು ಮಲಗಬೇಕು, ಇದನ್ನು 5 ಸಿಟಿ ಮಾಡಬೇಕು ಅಂತಿತ್ತಲ್ಲ. ಇಟ್ ಇಸ್ ಎ ಗ್ರೇಟ್ ಪ್ಲ್ಯಾನ್. ಪಾಪ ಏನೋ ಕೆಲವು ಒತ್ತಡದ ಮೇಲೆ ಅವರು ರಾಜಕಾರಣ ಮಾತಾಡ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕ್ಕಲ್ಲ. ಅವ್ರು ಮಾಡಲಿ, ನಾವೇನು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ರೆಕ್ಟಿಫೈಡ್, ನಥಿಂಗ್ ಇನ್ ಹಾಸ್ಟೆಲ್. ಬಟ್ ಎಲ್ಲಿ ಎಂಪ್ಲಾಯ್ಮೆಂಟ್ ತರ್ತೀರಾ? ಇವತ್ತು ಇಡೀ ವಿಶ್ವ ಜನ ಬೆಂಗಳೂರು ಬರ್ತಾ ಇದ್ದಾರೆ. ಎಲ್ಲರೂ ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ? ಎಲ್ಲ ಟೌನ್ಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಹಿಂದೆ ಪಾಪ್ಯುಲೇಷನ್ ಆಫ್ ಅರ್ಬನ್ ವಾಸ್ 32%,
Last 20 years, it went to 39%. Now it has become 44%. ಈ ಬೆಂಗಳೂರು ಹೊರಟಿ ಸಿಟಿ ಬೆಂಗಳೂರು ಅಸ್ಸಾಂ ಎಲ್ಲ ಕಡೆ ಜನ ವಿಶ್ವದ ಹೊರಗಡೆಯವರು ಬರೋರೆಲ್ಲ ಟ್ಯಾಲೆಂಟ್ ಪೂಲ್ ಫಾರಿನರ್ಸ್ ಬಿಡಿ ಎಲ್ಲ ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ನೀವು ನಾರ್ತ್ ಈಸ್ಟ್ ಅವರು ಎಲ್ಲ ಬೆಂಗಳೂರು, ಯಾವ ಹೋಟ್ಲಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಯಾವ ಕಟ್ಟಿಂಗ್ ಶಾಪಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಎಲ್ಲ ಇದು ಕಂಬಿ ಕಟ್ಟೋರು, ಇದನ್ನ ಮಾಡೋರು, ಕಾರ್ಪೆಂಟರ್ಸ್ ಗಿರ್ಬಿಟ್ಟು ಎಲ್ಲ ನಾರ್ತ್ ಈಸ್ಟ್. ಬೆಂಗಳೂರು ಇಸ್ ಬಿನ್ ಅಬ್ಸರ್ವಿಂಗ್ ಎವ್ರಿ ಒನ್. ದಿ ಪಾಪ್ಯುಲೇಷನ್ ಇಸ್ ಬಿಕಮ್ 1.5 crores. ಇವತ್ತು ಎಷ್ಟು ಬೆಲೆ ಇದ್ದಿದ್ದು, ಯಾವ ರೀತಿ ಯಾರು ನಮ್ಮ ಲೋಕಲ್ ಅವರು ಒಂದು ಮನೆ ಒಂದು ಸೈಟ್ ತೆಗೆದುಕೊಳಕ್ ಆಗ್ತಾ ಇಲ್ಲ. ಅದನ್ನೇ ಅವರು ದಾವಸಲ್ಲಿ ಹಿಡಿದು ನೀವು ಏನಾದ್ರು ಬೆಂಗಳೂರಲ್ಲಿ ಇವತ್ತು ಕೂಡ 90 ರೂಪಾಯಿ 80 ರೂಪಾಯಿ ಬಾಡಿಗೆಗೆ IT ಸ್ಪೇಸ್ ಸಿಗ್ತದೆ. ಅದೇ ಬಾಂಬೆಲಿ 350 ರೂಪಾಯಿ ಕೊಡಬೇಕು.